ನಂದೀಶ್ವರನ ಕಥೆ ಭಾರತದ ಪುರಾಣಗಳಲ್ಲಿ ಪ್ರಮುಖವಾದ ಒಂದಾಗಿದೆ. ನಂದೀಶ್ವರನು ಶಿವನ ಓರ್ವ ಪ್ರಖ್ಯಾತ ಆಶ್ವರ್ತಿಯಾದ ಧನುಷ್ಕಿ, ನಂದಿ, ಯಾ ದ್ವಾರಪಾಲನಾಗಿ ಪ್ರಸಿದ್ಧನಾಗಿದ್ದಾನೆ. ಹಳ್ಳಿಗಳಲ್ಲಿ, ದೇವಸ್ಥಾನಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ನಂದೀಶ್ವರನು ಶಿವನ ಮುಂಭಾಗದಲ್ಲಿ ವಿಶ್ರಾಂತಿ ಪಡೆಯುವ ಸ್ವರೂಪದಲ್ಲಿ ಕಾಣಬಹುದು. ನಂದೀಶ್ವರನ ಹುಟ್ಟುನಂದೀಶ್ವರನ ಕಥೆ ಪ್ರಪಂಚದಲ್ಲಿ ಶಿವನ ದೇವಾಲಯಗಳು ಮತ್ತು ಅವುಗಳ ಪರಂಪರೆಯೊಂದಿಗೆ ತಲುಪಿದ ಪೌರಾಣಿಕ ವ್ಯಕ್ತಿತ್ವವಾಗಿದೆ. ಅವನು ಮಹಾದೇವನನ್ನು ಭಕ್ತಿಯಿಂದ ಸೇವಿಸಿದನು ಮತ್ತು ಅವನಿಗೆ ವಿಶೇಷ ಸ್ಥಾನಮಾನವನ್ನು ಪಡೆದನು. ನಂದೀಶ್ವರನು ಒಂದು ಸಮಯದಲ್ಲಿ ದೇವರಿಗೆ ಭಕ್ತರಾಗಿದ್ದ ಮಾಯಾದೇವಿ ಮತ್ತು ತ್ಯಾಗಿ ಬ್ರಹ್ಮಾಸುರನೊಡನೆ ಸಂಬಂಧ ಹೊಂದಿದನು. ಕಥೆಯ ವಿವರಣೆ: ಒಂದು ಸಮಯದಲ್ಲಿ ನಂದೀಶ್ವರನು ಶಿವನ ದ್ವಾರಪಾಲನಾಗಿ ಆಯ್ಕೆಯಾಗಿದ್ದನು. ಶಿವನ ಶಕ್ತಿಯುಳ್ಳ ನಂದೀಶ್ವರನು ತನ್ನ ಕರ್ತವ್ಯವನ್ನು ನಿರ್ವಹಿಸಲು ನಿಜವಾದ ನಿಷ್ಠೆಯಿಂದ ಕಠಿಣವಾಗಿ ಪಾಲಿಸಿಕೊಂಡಿದ್ದನು. ಅವನು ತನ್ನ ನಿಯಮಗಳನ್ನು ಸಾಕ್ಷಾತ್ಕಾರವಾಗಿ ಪಾಲಿಸುತ್ತಿದ್ದನು ಮತ್ತು ಶಿವನ ಆಜ್ಞೆಗೆ ಅನುಸರಿಸು ತಲುಪಿದನು. ಈ ಕಥೆ ದೇವನ ಪ್ರೀತಿಯು ಸದಾ ಭಕ್ತನಿಗೆ ನೀಡುವ ಆಶೀರ್ವಾದವನ್ನು ಮತ್ತು ದೇವರ ನಿರೀಕ್ಷೆಗಳನ್ನು ಪ್ರಸ್ತುತಪಡಿಸುತ್ತದೆ.